ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಕ್ಲಾಸ್ ಒಳಗೆ ಏನ್ ನೋಡಿದ್ರ BA 5th ಸೆಮಿಸ್ಟರ್ ಹಿಸ್ಟ್ರಿ DSC 9 ಆಧುನಿಕ ಭಾರತದ ಇತಿಹಾಸ 26ನೇ ತಾರೀಕ ಎಕ್ಸಾಮ್ ದವ. ಇಲ್ಲಿ ಯಾವ್ಯಾವ ಕ್ವಶನ್ ಡಿಸ್ಕಸ್ ಮಾಡೋಣ, 5 ಅಂಕದ ಕ್ವಶನ್ ಮತ್ತು 10 ಅಂಕ ಮತ್ತು 15 ಅಂಕದ ಪ್ರಶ್ನೆ ಉತ್ತರಗಳನ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋ ಕೊನೆಯ ತನಕ ನೋಡ್ರಿ, ಯಾಕಂದ್ರ ನಾವು 5 ಅಂಕಕ್ಕೆ ಎಷ್ಟು ಪೇಜ್ ಬರೀಬೇಕು ಮತ್ತು 10 ಅಂಕಕ್ಕೆ ಎಷ್ಟು ಪೇಜ್ ಬರೀಬೇಕು ಮತ್ತು 15 ಅಂಕಕ್ಕೆ ಎಷ್ಟು ಪೇಜ್ ಬರೀಬೇಕು, ಯಾವ ನಿಯಮಗಳ ಕುರಿತಂತೆ ಬರೀಬೇಕೆಂಬುದನ್ನ ವಿಡಿಯೋ ಎಂಡದಾಗ ತಿಳಿಸ್ತಾನೆ. ಅದೇ ತನಕ ವಿಡಿಯೋನ ಕಂಟಿನ್ಯೂ ನೋಡ್ರಿ. ಈಗೇನ್ ನೋಡಿದ್ರ 5 ಅಂಕದ ಪ್ರಶ್ನೆಗಳನ್ನು ನೋಡಿ. 5 ಅಂಕದ ಪ್ರಶ್ನೆ ಒಳಗ ಫಸ್ಟ್ ಬಕ್ಸಾರ್ ಕಾಳಗದ ಪರಿಣಾಮ ಮತ್ತು ವಿವರಣೆಯನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಫಸ್ಟ್ ಒನ್ ಸ್ಟಾರ್ಟಿಂಗ್ ಪೀಠಿಕೆ ಮತ್ತು ಉಪಸಂಹಾರ ಹಾಕಬೇಕ್ರಿ. ಇಲ್ಲಿ ಪರಿಣಾಮಗಳನ್ನ ಅಷ್ಟು ಬರದ್ರ ನಡೀತೈತ್ರಿ. ತದನಂತರ ಎರಡನೇ ಪ್ರಶ್ನೆ ಯಾವ್ದಂದ್ರ, ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಟಿಪ್ಪಣಿ ಬರೆಯಿರಿ. ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಟಿಪ್ಪಣಿ ಬರೆಯಿರಿ, ಎರಡನೇ ಕ್ವಶನ್ ರೀ. ಅದೇ ರೀತಿ ಮೂರನೇ ಕ್ವಶನ್ ಯಾವ್ದಂದ್ರ 1857ರ ದಂಗೆಯ ಕಾರಣಗಳನ್ನ ವಿವರಿಸಿ. 5 ಅಂಕಕ್ಕ 1857ರ ದಂಗೆಯ ಕಾರಣಗಳನ್ನ ವಿವರಿಸಿರಿ. ತದನಂತರ ಫೋರ್ತ್ ಒನ್ ಭಾರತದಲ್ಲಿ ಕಾರ್ಮಿಕ ಸಂಘದ ಚಳುವಳಿ ಏಳಿಗೆಯನ್ನು ವಿವರಿಸಿ. ತದನಂತರ 5ನೇ ಪ್ರಶ್ನೆ 1857ರ ದಂಗೆಯ ಘಟನೆ ಹಾಗೂ ಪರಿಣಾಮಗಳನ್ನು ವಿವರಿಸಿ. ಇವೆಷ್ಟ್ರಿ 5 ಅಂಕದ ಎಷ್ಟು ಕ್ವಶನ್ ಅದಾವ ಅಂದ್ರ 5 ಕ್ವಶನ್ ಅದಾವ. ವೆರಿ ಇಂಪಾರ್ಟೆಂಟ್ ಅದಾವ. ನಿಮ್ಮ ನೋಟ್ಸ್ ಮಾಡಿ ಇಟ್ಕೋರಿ, ಇಲ್ಲಕಂದ್ರ ಇದನ್ನ ಸ್ಕ್ರೀನ್ ಶಾಟ್ ಹೊಡೆದ ಇಟ್ಕೋರಿ. ಇಲ್ಲಕಂದ್ರೆ ಇದೇ ನೋಟ್ಸ್ ನಿಮಗ್ ಬೇಕಾದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಐತಿ, ಡಿಸ್ಕ್ರಿಪ್ಷನ್ ಲಿಂಕ್ ಒಳಗ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಡೌನ್ ಮಾಡ್ಕೊಂಡು ನೀವು ಸ್ಟಡಿ ಮಾಡಬಹುದ್ರಿ. ನೆಕ್ಸ್ಟ್ ಒನ್ ನೋಡ್ರಿ 10 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ ಯಾವ್ದಂದ್ರ 10 ಅಂಕದ ಪ್ರಶ್ನೆಗಳು. ವೆರಿ ಇಂಪಾರ್ಟೆಂಟ್ ಕ್ವಶನ್, ಬಹು ನಿರೀಕ್ಷಿತವಾದ ಕ್ವಶನ್ ಗಳನ್ನ ಅದಾವ. ನೀವು ಅಷ್ಟು ಸ್ಟಡಿ ಮಾಡ್ರ ಆಯ್ತು, ಎಕ್ಸಾಮ್ ಒಳಗ ಟಾಪ್ ಬರ್ಬೋದು. ಫಸ್ಟ್ ಒನ್ ಯಾವ್ದಂದ್ರ 10 ಅಂಕದ ಪ್ರಶ್ನೆ ಒಳಗ ಫಸ್ಟ್ ಒನ್ ಮುಕ್ತ ವ್ಯಾಪಾರದ ನೀತಿಯನ್ನು ಚರ್ಚಿಸಿ. ಮುಕ್ತ ವ್ಯಾಪಾರದ ನೀತಿಯನ್ನ ನಾವು ಇಲ್ಲಿ ಚರ್ಚೆ ಮಾಡ್ರಿ ಎಂಬುದನ್ನ ತಿಳಿಸ್ತಾರ. ಸೆಕೆಂಡ್ ಒನ್ ರೀ ಹೊಸ ಭೂ ಸುಧಾರಣೆಗಳನ್ನ ವಿಶ್ಲೇಷಿಸಿರಿ. ಅದೇ ರೀತಿ ಥರ್ಡ್ ಒನ್ ರೀ ಯಾವ್ದಾರ ಗುಡಿ ಕೈಗಾರಿಕೆಯ ಕುಸಿತಕ್ಕೆ ಕಾರಣ ವಿವರಿಸಿ. ಗುಡಿ ಕೈಗಾರಿಕೆಯ ಕುಸಿತಕ್ಕೆ ಕಾರಣಗಳು ಯಾವ್ಯಾವು ಎಂಬುದನ್ನು ವಿವರಣೆ ಮಾಡ್ಬೇಕ್ರಿ. ಗುಡಿ ಕೈಗಾರಿಕೆ ಎಂದರೇನು, ಅದಕ್ಕೆ ಕುಸಿತಕ್ಕೆ ಕಾರಣಗಳು ಯಾವ್ಯಾವ ಬರ್ತಾವ ಎಂಬುದನ್ನ ಇಲ್ಲಿ ನೀವು ವಿವರಣೆ ಮಾಡ್ಬೇಕ್ರಿ. ತದನಂತರ ಫೋರ್ತ್ ಅನ್ನ ಭೂರಹಿತ ಕಾರ್ಮಿಕ ಸ್ಥಿತಿಗತಿಯನ್ನು ವಿವರಿಸಿ. ಯಾರದ ಭೂಮಿ ಇಲ್ಲ, ಅವರ ಭೂಮಿ ಕಾರ್ಮಿಕರ ಅವರ ಸ್ಥಿತಿಗತಿಗಳು ಏನಾವ ಎಂಬುದನ್ನ ಇಲ್ಲಿ ವಿವರಣೆ ಮಾಡ್ಕೋ, ಸ್ಪಷ್ಟವಾಗಿ ಕ್ವಶನ್ ಗಳನ್ನ ಅರ್ಥ ಮಾಡ್ಕೋಬೇಕ್ರಿ. ಅದನಂತರ 5ನೇ ಪ್ರಶ್ನೆ ಭಾರತದ ರೈತರ ಚಳವಳಿ ಕುರಿತಂತೆ ವಿಶ್ಲೇಷಿಸಿರಿ. ಭಾರತದ ರೈತರ ಚಳವಳಿಯ ಕುರಿತಂತೆ ಏನು ವಿಶ್ಲೇಷಣೆ ಮಾಡ್ರಿ ಅಂತ ಹೇಳಿದ್ರೆ. 6ನೇ ಪ್ರಶ್ನೆ ಭಾರತದ ನಿರ್ಮಾಣದಲ್ಲಿ ಪೌರತ್ವ ಹಾಗೂ ಪ್ರಯೋಜನವಾದಿಗಳನ್ನ ಚರ್ಚಿಸಿರಿ. ಇವ 6 ಕ್ವಶನ್ ಗಳ ಏನಿದಾವ 10 ಅಂಕ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದಾವ. 10 ಕ್ವಶನ್ ಗಳದಾವ, ನೀವು ನೋಡ್ಕೋಬಹುದು. ಅದೇ ರೀತಿ ಮುಂದಿನ ಪ್ರಶ್ನೆ ಯಾವನು ಅಂದ್ರ 15 ಅಂಕದ ಪ್ರಶ್ನೆ ಉತ್ತರಗಳನ್ನು ನೋಡಿ. ಫಸ್ಟ್ ಒನ್ ಯಾವ್ದಂದ್ರೆ ಮೈಸೂರು ಆಂಗ್ಲ ಯುದ್ಧಗಳನ್ನ ವಿವರಿಸಿ. 15 ಅಂಕಕ್ಕ ಪೀಠಿಕೆ ಉಪಸಂಹಾರ ವಿವರಣೆ ಎಲ್ಲಾನು ಆಗಿರ್ಬೇಕ್ರಿ. 15 ಅಂಕ ಅಂದ್ರ ಹಂಗ ಅವ್ರು ಕೊಡಾಕ್ ಬರಂಗಿಲ್ಲ, ಪ್ರತಿಯೊಂದು ನೀವು ಬರ್ದಿರಬೇಕು. ಇದನ್ನ ಸರಿಯಾಗಿ ಓದ್ಕೋರಿ, ಯಾಕಂದ್ರ 15 ಅಂಕಕ್ಕ ನಿಮ್ ಕ್ಲಾರಿಟಿ ಫುಲ್ ಇರ್ತಾರೆ. ಎಕ್ಸಾಮ್ 15 ಅಂಕದ ಬರೀರಿ. ಇಲ್ಲ 10 ಅಂಕದ ಅಷ್ಟು ಕರೆಕ್ಟ್ ಆಗಿ ಬರ್ತಾವ ಅಂದ್ರ 10 ಅಂಕದ ಬರೀರಿ. ಇಲ್ಲಕ 5 ಅಂಕದ ನಂಗೆ ಕಂಪ್ಲೀಟ್ ಎಲ್ಲ ಗೊತ್ತದ ಎಂಬುದಂದ್ರ ಬರೀರಿ. ಯಾಕಂದ್ರ ನಿಮ್ಗೆ ಅನುಕೂಲ ನಿಮ್ಮ ಸ್ಕೋರ್ ಆಗಕ. ಯಾವಂದ್ರ ನಿಮಗ್ ಅಷ್ಟು ಕಂಪ್ಲೀಟ್ 1 ಪಾಯಿಂಟ್ ಮಿಸ್ ಇಲ್ಲದ ಅಷ್ಟು ಬರ್ತದಪ್ಪ ನನಗ ಅನ್ನೋಂಗಿತ್ತಂದ್ರ ಅದನ್ನ ಏನ್ ಮಾಡ್ಬೇಕಂದ್ರ ನೀವು ಕರೆಕ್ಟ್ ಆಗಿ ಫಸ್ಟ್ನೇ ಪೇಜಿಗೆ ಬರ್ರಿ. ನಿಮ್ಗೆ ಯಾವ್ದು ಫಸ್ಟ್ ಬರ್ತದ, ಇದೇ ಕ್ವಶನ್ ಇಲ್ರಿ. ನಿಮಗೆ ಯಾವ ಕ್ವಶನ್ ಬರ್ತದಲ್ಲ ಸ್ಟಾರ್ಟಿಂಗ್ ಇದ್ರೆ ನೀವ್ ಎಷ್ಟು ಓದಿದಿಲ್ಲ ಅಷ್ಟು ಬರ್ರಿ. ಇಲ್ಲಕ ನನ್ಗ ಕನ್ಫ್ಯೂಸ್ ಆಕತ್ತಪ್ಪ ಅಂದ್ರ ನಿಮ್ಗೆ ಯಾವ್ದು ಬರಂಗಿಲ್ಲ ಅದನ್ನ ಬರಿಬೇಡ್ರಿ, ಲಾಸ್ಟ್ ಬರ್ರಿ. ಅದೇ ರೀತಿ ಯಾವ್ದು ಕ್ವಶನ್ ಅಂದ್ರ 2ನೇ ಪ್ರಶ್ನೆ ಆಂಗ್ಲೋ ಮರಾಠಿ ಯುದ್ಧಗಳನ್ನ ಚರ್ಚಿಸಿ. ತದನಂತರ ಥರ್ಡ್ ಒನ್ ಬ್ರಿಟಿಷ್ ಆಡಳಿತ ಮತ್ತು ಕಾನೂನುಗಳನ್ನ ವಿವರಿಸಿ. ಫೋರ್ತ್ ಒನ್ ಕೃಷಿ ವಾಣಿಜ್ಯಕರಣ ಮತ್ತು ಭೂ ವಿಭಜನೆಯ ಕುರಿತಂತೆ ವಿವರಿಸಿರಿ. ತದನಂತರ 5ನೇ ಪ್ರಶ್ನೆ ಯಾವ್ದಾರ ವಸಾಹತುಶಾಹಿ ಆಡಳಿತ ಆರ್ಥಿಕ ಪ್ರಭಾವವನ್ನ ವಿವರಿಸಿ. 6ನೇ ಪ್ರಶ್ನೆ 1857ರ ಮಹಾದಂಗೆಯ ಗತಿ ಪರಿಣಾಮಗಳನ್ನ ವಿವರಿಸಿರಿ. ಅದೇ ರೀತಿ 7ನೇ ಪ್ರಶ್ನೆ 15 ಮಾರ್ಕ್ಸಿಗೆ 7ನೇ ಪ್ರಶ್ನೆ ಸಾಮಾಜಿಕ ತಾರತಮ್ಯಗಳನ್ನ
ಸಮಗ್ರವಾಗಿ ವಿವರಿಸಿರಿ ಎಂಬುದನ್ನು ಇಲ್ಲಿ ನೀಡಿದಾರ. ಅದೇ ರೀತಿ 8ನೇ ಪ್ರಶ್ನೆ ರೀ, ಭಾರತದ ವಸಾಹತುಶಾಹಿ ಅವಧಿಯಲ್ಲಿ ಮುಖ್ಯ ವ್ಯಾಪಾರ ಕೇಂದ್ರಗಳನ್ನ ನಕ್ಷೆಯಲ್ಲಿ ಗುರುತಿಸಿ ಮತ್ತು ಅದರ ಬಗ್ಗೆ ಏನ್ ಮಾಡ್ಬೇಕು, ವಿವರಣೆ ಮಾಡಬೇಕು. ನಕ್ಷೆ ಗುರುತಿಸಿ ಅವರ ವ್ಯಾಪಾರ ಕೇಂದ್ರಗಳು ಎಲ್ಲೆಲ್ಲಿದ್ದು ಎಂಬುದನ್ನ ತೋರಿಸ್ಬೇಕು. ತೋರಿಸಿ ಆ ವ್ಯಾಪಾರ ಕೇಂದ್ರಗಳಲ್ಲಿ ಯಾವ ಪ್ಲೇಸ್ಗಳು ಏನೇನು ವ್ಯಾಪಾರ ಕೇಂದ್ರಗಳಾಗಿದ್ದವು ಎಂಬುದನ್ನ ಅದರ ಬಗ್ಗೆ ವಿವರಣೆ ಸ್ವಲ್ಪ ನೀಡಬೇಕ್ರಿ. ಜಾಸ್ತಿ ಮಾರ್ಕ್ಸ್ ಅದರ ಬಗ್ಗೆ ವಿವರಣೆ ನೀಡಬೇಕು. ಅದೇ ರೀತಿ 5 ಮಾರ್ಕ್ಸ್ ಎಷ್ಟು ಪೇಜಸ್ ಬರೀಬೇಕಂದ್ರ 2 ಪೇಜಸ್ 5 ಮಾರ್ಕ್ಸ್ ಬರೀಬೇಕು. 10 ಮಾರ್ಕ್ಸ್ ರೀ ಮೂರ್ ಪೇಜ್ ಕರೆಕ್ಟ್ 3 ಪೇಜ್ ಆಗ್ಬೇಕ್ರಿ 10 ಅಂಕಕ್ಕ. ಮತ್ತೆ 15 ಅಂಕಕ್ಕ 3 4 ಪೇಜಸ್ ಆಗಿರ್ಬೇಕ್ರಿ 15 ಅಂಕಕ್ಕ. ಅದೇ ರೀತಿ ನಿಮ್ಗ 26ನೇ ತಾರೀಕು ಎಕ್ಸಾಮ್ ಐತಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಯಾಕಂದ್ರ ನಮ್ಗ ಚಾನಲ್ ಸಪೋರ್ಟ್ ಮಾಡ್ರಿ, ಆಗ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಹೊಸ ಮತ್ ಬರ್ತಿರ್ತಾವ ಹೊಸ ವಿಡಿಯೋ, ಇಂಪಾರ್ಟೆಂಟ್ ಕ್ವಶನ್ ಗಳು ಇರ್ತಾವ. ಅದಕ್ಕೆ ಏನ್ ಮಾಡ್ಬೇಕಂದ್ರ ಸಬ್ಸ್ಕ್ರೈಬ್ ಮಾಡಿ ನೋಟಿಫೈ ಆನ್ ಮಾಡ್ಕೋರಿ. ಥ್ಯಾಂಕ್ ಯು. ನಿಮ್ಗೆ ಎಕ್ಸಾಮ್ ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಆಲ್.